ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಕರ್ನಾಟಕ ನೀಟ್ 2024 ಅಪ್ಡೇಟ್ ಸ್ವಾಗತ ಫ್ರೆಂಡ್ಸ್. ಜಸ್ಟು ಕೆ ಇ ಕಡೆಯಿಂದ ಒಂದು ಅಪ್ಡೇಟ್ ಬಂತು. ಇದೇನೆಂದರೆ, ಯಾರು ಮೆಡಿಕಲ್ಲು, ಡೆಂಟಲ್ಲು, ಐಶು ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡಿದ್ರಲ್ಲ ಅವ್ರಿಗೆ ಅಪ್ಲಿಕೇಶನ್ ಫಾರ್ಮ್ ಎಡಿಟ್ ಲಿಂಕ್ ಅಂತ ಬಿಟ್ಟಿದ್ದಾರೆ. ನೀವು ಅಲ್ಲಿ ಏನು ಚೆಕ್ ಮಾಡಬೇಕಂದ್ರೆ, ಅಲ್ಲಿ ನೀವು ಅಪ್ಲೈಡ್ ಕೋರ್ಸಲ್ಲಿ ಲಾಗಿನ್ ಆಗಿ, ಓಕೆ, ಸೇಮ್ ನೀವು ಯೂಸರ್ ಐ ಡಿ ಪಾಸ್ವರ್ಡ್ ಏನು ಆನ್ಲೈನ್ ಅಪ್ಲಿಕೇಶನಲ್ಲಿ ಸಿ ಇ ಟಿ ಬರೆದಿರುತ್ತಲ್ಲ ಅವರಷ್ಟೇ. ಓಕೆ, ಯಾರು ಸಿ ಇ ಟಿ ಬರೆದಿರುತ್ತಲ್ಲ ಆನ್ಲೈನ್ ಅಪ್ಲಿಕೇಶನ್ ಹಾಕಿಲ್ಲ ಅವ್ರು ಮಾತ್ರ ಎಡಿಟ್ ಮಾಡಿ. ಓಕೆ, ಓನ್ಲಿ ನೀಟ್ ಅವ್ರಿಗೆ ಸಪ್ರೇಟಾಗಿ ಬಿಡ್ತಾರೆ, ವೇಟ್ ಮಾಡಿ. ಓನ್ಲಿ ನೀಟ್ ಬರೆದವ್ರಿಗೆ ಸಪ್ರೇಟಾಗಿ ರಿಜಿಸ್ಟ್ರೇಷನ್ ಬಿಡ್ತಾರೆ. ಓಕೆ, ಇವಾಗ ಯಾರಂದರೆ ಸಿ ಇ ಟಿ ಬರೆದು ಅದರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮಲ್ಲಿ ಏನಾದರೂ ಮಿಸ್ಟೇಕ್ ಆಗಿತ್ತು ಅಂದರೆ ಲಾಗಿನ್ ಮಾಡಿ ಚೆಕ್ ಮಾಡಿ. ಅಲ್ಲಿ ಯಾವ ರೀತಿ ಅಂದರೆ ಅಪ್ಲೈಡ್ ಕೋರ್ಸಲ್ಲಿ ಎಲ್ಲ ಸೆಲೆಕ್ಟ್ ಆಗಿರಬೇಕು. ಯಾವುದಾದ್ರೆ ನಿಮ್ಮದು ಸಿ ಇ ಟಿ ಆಗಿರ್ಬೋದು, ನೀವು ಸಿ ಇ ಟಿ ಪಾರ್ಟಿಸಿಪೇಟ್ ಮಾಡಿದ್ರೆ ಸಿ ಇ ಟಿ ಆಲ್ರೆಡಿ ಇರುತ್ತೆ ಅಲ್ಲಿ. ಆಮೇಲೆ ಯು ಜಿ ಮೆಡಿಕಲ್, ಡೆಂಟಲ್, ಆಯುಷ್ ಅಂತ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಟಿಕ್ ಹಾಕಿಲ್ಲ ಅಂದರೆ ಟಿಕ್ ಹಾಕಿ. ಯಾಕೆಂದರೆ ಕೆಲವೊಂದು ಸ್ಟೂಡೆಂಟ್ಸು ಸಿ ಇ ಟಿ ಬರೆಯುವಾಗ ಟಿಕ್ ಹಾಕಿರಲ್ಲ. ಇವಾಗ ಟಿಕ್ ಹಾಕಿಲ್ಲ ಅಂದರೆ ಟಿಕ್ ಹಾಕಿ, ಅದಾದ ತಕ್ಷಣ ಅಪ್ಲೈ ಅಂತ ಕೊಡಿ. ಓಕೆ, ಇನ್ ಕೇಸು ನೀವು ಸೆಂಟ್ ಜಾನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ, ನಿಮ್ಮದು ರಿಲಿಜಿಯಸ್ಸು, ಲಿಂಗ್ವಿಸ್ಟಿಕ್ಕು, ಓಕೆ, NRI ವಾರ್ಡ್ದೆಲ್ಲ ಇತ್ತಂದರೆ ಅದನ್ನು ಟಿಕ್ ಹಾಕಿ ಅಪ್ಲೈ ಅಂತ ಕೊಡಿ. ಓಕೆ, ಇವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿಂದ ಅಂದ್ಕೊಳ್ಳಿ. ಸೆಂಟ್ ಜಾನ್ ನೀವು ನಿಮ್ಮದು ನಾರ್ಮಲ್ಲು ಪಾರ್ಟಿಸಿಪೇಟ್ ಮಾಡ್ಬೋದಲ್ಲಿ. ಸೊ ಯಾರ್ಯಾರು ಇದ್ದಾರಲ್ಲ ಟಿಕ್ ಹಾಕಿ, ಸೆಂಟ್ ಜಾನ್ದು ಟಿಕ್ ಹಾಕಿ ಅಪ್ಲೈ ಕೊಡಿ. ಓಕೆ, ಸೊ ಇಷ್ಟೇ ಎಡಿಟಿಗೂ. ನೆಕ್ಸ್ಟ್ ಅವರು ನೀಟ್ ರಿಜಿಸ್ಟ್ರೇಷನ್ ಬಿಟ್ಟಾಗ ಆವಾಗ ನೀವು ರಿಜಿಸ್ಟ್ರೇಷನ್ ಟೈಮಲ್ಲಿ ಒಂದು ಲಿಂಕ್ ಬಿಡ್ತಾರಲ್ಲ, ಆವಾಗ ನೀವು ಎಡಿಟ್ ಮಾಡಿಕೊಂಡು ನೀಟ್ ರೋಲ್ ನಂಬರ್ ಹಾಕೋದಿರುತ್ತೆ. ಓಕೆ, ಅದಾದಮೇಲೆ ಓನ್ಲಿ ನೀಟ್ ಬರೆದವ್ರಿಗೆ ಸಪ್ರೇಟಾಗಿ ರಿಜಿಸ್ಟ್ರೇಷನ್ ಬಿಡ್ತಾರೆ. ಕೆ ಸಿ ಟಿ ಬರೆದವ್ರಿಗೆ ಓನ್ಲಿ ನೀಟ್ ರೋಲ್ ನಂಬರ್ ಹಾಕೋದಿರುತ್ತೆ. ಓಕೆ, ನಾನು ಅಪ್ಡೇಟ್ ಮಾಡ್ತೀನಿ.